ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸುಕ್ಷೇತ್ರ ಶಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ದೇವರ ಮಹಾರಥೋತ್ಸವವು ಸೋಮವಾರ ಸಂಜೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಮ್ಮೇಳನ, ನಂದಿಕೋಲು, ವೀರಭದ್ರೇಶ್ವರನ ಪುರವಂತರ, ವೀರಗಾಸೆ ಸಕಲ ವಾದ್ಯ ವೈಭವಗಳೊಂದಿಗೆ ಸಂಭ್ರಮದೊಂದಿಗೆ ಜರುಗಿತು. ಈ ಮಹಾರಥೋತ್ಸವಕ್ಕೆ ಸಹಸ್ರಾರು ಭಕ್ತರು ಉತ್ತತ್ತಿ, ಬಾಳೆಹಣ್ಣು ಎಸೆಯುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಮಹಾರಥೋತ್ಸವಕ್ಕೆ ಅಪಾರ ಭಕ್ತರ ಸಮೂಹವೇ ಹರಿದು ಬಂದಿತ್ತು. ಬಂದಂತ ಭಕ್ತರಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ವತಿಯಿಂದ ಬೆಳಿಗ್ಗೆಯಿಂದಲೇ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಜಾತ್ರೆಗೆ ಬಂದ ಭಕ್ತರು ಮಹಾಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದರು. ಮಹಾರಥೋತ್ಸವದ ನಂತರ ಶ.ಬ್ರ. ಮುದುಕೇಶ್ವರ ಸ್ವಾಮೀಜಿ, ಡಾಕ್ಟರ್ ಸುಜ್ಞಾನದೇವ ಸ್ವಾಮೀಜಿ, ಅಭಿನವ ಸಿದ್ದವೀರ ಸ್ವಾಮೀಜಿಗಳ ನೇತೃತ್ವದಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಕರಬಸಪ್ಪ ಹಂಚಿನಾಳ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಮುಕ್ತಾಯ ಸಮಯದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿಯಿತು. ಇದರಿಂದ ಭಕ್ತರು ಕೆಲ ಸಮಯ ತೊಂದರೆಯನ್ನು ಅನುಭವಿಸಿದರು. ಮಳೆ ನಿಂತ ನಂತರ ಭಕ್ತರ ಸಹಜ ಸ್ಥಿತಿಗೆ ಮರಳಿದರು. ನಂತರ ಮನರಂಜನೆಯ ಕಾರ್ಯಕ್ರಮಗಳು ನಡೆದವು. ಬೆಳಗ್ಗೆ ಅಗ್ನಿಹೋತ್ಸವ ಮತ್ತು ಬುಧವಾರ ಓಕಳಿ ಕಾರ್ಯಕ್ರಮವು ಜರುಗುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಂ.ಜಿ. ಗಚ್ಚಣ್ಣನವರ್, ಡಾಕ್ಟರ್ ನಿಂಗು ಸೋಲಗಿ, ಸಿ.ಕೆ.ಎಂ. ಬಸಲಿಂಗಸ್ವಾಮಿ, ದೇವಸ್ಥಾನ ಕಮಿಟಿಯ ಶೇಖರಪ್ಪ ಬಾಲೆಹೊಸೂರು, ಕೊಟ್ರೇಶ್ ಬಳ್ಳೊಳ್ಳಿ, ಸುಭಾಷಪ್ಪ ಬಾಗೇವಾಡಿ, ಕಾಶಯ್ಯ ಬೆಂತೂರಮಠ, ಕರಣಂ ಸಣ್ಣತಮ್ಮಪ್ಪ, ಅಂದಪ್ಪ ಗೋಡಿ, ಪಾಲಾಕ್ಷಗೌಡ ಪಾಟೀಲ್, ಬಸವರಾಜಪ್ಪ ಉಮಾನಬಾದಿ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.